ಗುಣಕನಾಳ್ ರೀ ನಮ್ಮೂರು. ಹಲೋ ಗುಣಕನಾಳ್ ರೀ. ಗುಣಕನಾಳದೊಳಗೆ ಅವು ಯಾವಾರ ಏನು ನಡೆದಂದ್ರೆ ರೀ ಸುಡುಗಾಡಿ ಐತೆ ನಮ್ಮೂರಾಗ 2 ಎಕರೆ ಅಂತ ಹೇಳ್ರಿ. ಇಲ್ಲಿ ನೋಡ್ಬೇಕಲ್ರಿ 2 ಎಕರೆ ರೀ. ಅದು ಅವರು ಮತ್ತೊಬ್ಬ ಪಾಟೀಲ್ ಅನ್ನೋ ಹಾಕೊಂಡ ಸುಗಾಡಿ ರೆಡ್ಡಿ ಅವ್ರ ಅಪ್ಪನ ಹೆಸರು ಬಾಪಗೌಡ ಪಾಟೀಲ್. ಆ ಸುಡುಗಾಡಿಗೆ CC ಕ್ಯಾಮ್ರಾ ಕುಂದಿರ್ಸ್ಯಾರ ರೀ. ನಮ್ಮ ST SC ಮಂದಿ ಅಂದ್ರೆ ಸುಡುಗಾಡಿ ನಮ್ಗೆ ಕರೆಂಟ್ ಹಾಕ್ಯಾರ್ರಿ. ನಾವು ಸಂಡಾಸು ಮೊದಲು ಕರೆಂಟ್ ಎಲ್ಲ ಹಾಕ್ಯಾರ್ರಿ. ಆ ಸುಡುಗಾಡಿಗೆ ನಾವು ಸಂಡಾಸ್ ಅಲ್ಲೇ ಓದ್ತಿದ್ದೇವೆ ರೀ. ಅಲ್ಲೇ ಓದ್ತಿದ್ದೆವು. ಆ ಹೊಲ್ದಾವ್ ಬಂದೆ ಹೊಲ ನಮ್ಮದಂದ ಹೊಲ ನಿಮ್ಮದಲ್ಲ ನಾ ಸುಡುಗಾಡಿ ಅಂದ. ನಾನು ಹೊಲ್ದಾವ್ ಬಂದೇನಿ ರೀ. ಸುಡುಗಾಡಿ ಮಾಡ್ಯಾ ತೋರಿಸ್ತೀನಿ ಅಂದೇನು. ಕಾದಗಿದಾಗೂ ಐತ್ರಿ. ನಮ್ಮೂರ SC ಮಂದಿ ಸಿರಸ್ತಾರ ಇದ್ದರು ರೀ. ಅವಾಗ ಮುದ್ದೆ ಹೊಡೆದಾಗ ಸಿರಸ್ತಾರಿಗೆ ನಮ್ಮ ಹೆಸರಲ್ಲೇ ಅದು ಮಾಡಿಕೊಡು ನೀನು ರೊಕ್ಕ ಕೊಡ್ತೀವಿ ಅಂದರು. ಗೌಡ ಎಂಥವನಪ್ಪ ನಮ್ಮನ್ನು ಕಳಿಸ್ಬೇಕಂತ ನಮ್ಮ ಸಿರಸ್ತಾರ ಅಂದ್ರಿ. ನಮ್ಮೂರು ಅವನು SC ಜನರು ಅವ ಫೇಲಾದನ್ರಿ. ಅದೇ ತಗೊಳ್ಟಿ ಮ್ಯಾಗ ಹೊಂಟಾರಿ. ಈಗ ಚೇರ್ಮನ್ರು ಅವರೇ ಆಗ್ಯಾನ್ರಿ. ಅವ್ನ ಮಗ ಮತ್ತು ಪಂಚಾಯತಿ ಚೇರ್ಮನ್ರು ಅವರೇ PDಯವರು ಅವರೇ. ನಮ್ದು ಏನೂ ನಡೆಯಂಗ್ರಿ ಬ್ಯಾಡ ಅಂತ ನಮ್ಮ ಮಾತಿಲ್ರಿ. ಏನನ್ನ ನೀವು ಕೇಸ್ ತೊಗೊಳಿಕೆ ಅಂದ್ರೆ ಮಕ್ಕಳೇ ನಮ್ಮ ಮಂದಿನ ಅರ್ಧ ಮಂದಿನ ಕಟ್ಕೊಂಡಾರ ನೋಡ್ರಿ ಅವ್ರು. ಮತ್ತು ಅವ್ರು ಸೌಕರ್ಯ ಅದಾರ ಅವ್ರ ಕಡೆ ಹೋಗೋಬೇಕಲ್ರಿ. ನಿಮ್ಮನ್ನ ಇರ್ಲಿಕ್ಕಂದ್ರೆ ನಿಮ್ಮನ್ನ 5 ಕೂರ್ಗೆ ಹೋಗ್ಲಿ. ಅಲ್ಲ ನಿಮ್ಮ ಹಕ್ಕು ನೀವು ಕೇಳ್ಬೇಕಲ್ಲ. ಅದನ್ನ ನಮ್ದು ಸುಡುಗಾಡಿ ಐತೆ ನನಗೆ ಬೇಕಂದೇನ್ರಿ. ಸುಡುಗಾಡಿ ಐತೆ ಬೇಕು ಅಂತ ಕೇಳಿ ನಾವು ಹೇಳಿದೇವ್ರಿ. ಈಗ ಎಲ್ಲರನ್ನ ಕರ್ಕೊಂಡ್ಕೆ ನಮ್ಮ ಸಮಾಜದ ಮಂದಿನ ಅವ್ರ ಮಂದಿಯಾಗೂ ಒಬ್ಬ ಇದ್ದಾರನ್ರಿ. ಅವ ಸತ್ತನ್ರಿ ಜಿಬೇರು. ಆ ಸುಡುಗಾಡಿಗೆ ಸುಡುಗಾಡಿ ಏನಪ್ಪ ಅದು ಸುಡುಗಾಡಿ ಕ್ಯಾನ್ಸಲ್ ಮಾಡಕ್ಕೆ ಬರಂಗ ಅಂದನ್ರಿ ಅವರು ಜಿಬೇರನವ್ರು. ಈಗ ಮತ್ತೆ ಒಂದು ನಮ್ಮ ಅಂಬಿಗರ ಸಮಾಜದ ಮಂದಿದು ಒಂದು 3 ಎಕರೆ 3 ಕೂರ್ಗೆ ಹೊಲ ರೀ. 3 ಕೂರ್ಗೆ ಹೊಲ ರೀ. ಅದು ದಾಸೋಕ್ಕ ಅದೇ ಗುಡಿಗೆ ಬಿಟ್ಟಿದ್ದೆ ರೀ. 3 ಕೂರ್ಗೆ ಹೊಲ ರೀ. ಅದು ಹೆಚ್ಚೋಲೆ ಅಂದ್ರೆ ತೊಳವರದ ರೀ ಹೊಲ ರೀ. ಅವ್ರು ಅದು ಕಾದಗದಾಗಿದ್ದ ಚೌಕಟ್ಟಿನಾಗ ಹೇಳ್ಬೇಕಿಲ್ಲ. ಕಾದಗದಾಗ ತೊಳವರ ಅಂತೈತೆ ತೊಳವರ ಅಂತ ಅನ್ಬೇಕಲ್ಲ. ಅದು ತೊಳವರ ಹೊಲ ರೀ. ಅವ್ರಿಗೆ ಮುದುಕಿಗೆ ಮಕ್ಳು ಇದ್ದಿದ್ದಿಲ್ಲ ರೀ. ಮಕ್ಳೇನ ಇವ್ರು ಅಣ್ಣತಮ್ಮರು ಅವತ್ತೆ ಮಕ್ಳೆಲ್ದಾಕಿಗೆ ಬ್ಯಾಡ ಅಂತ ಕರನೇ ಹಂಗಂದಿಂದ ದೇವ್ರಿಗೆ ಮಾಡಿಬಿಟ್ರೆ ಅಂತ ಆ ಮುದುಕಿ ದೇವ್ರಿಗೆ ಮಾಡಿ. ಇಲ್ಲ ಮತ್ತೆ ಅದಕ್ಕೆ ಕ್ಯಾಮ್ರಾ ಹಾಕ್ಯಾರ ಮತ್ತೆ ಅದಕ್ಕೆ ಇದು ಕರೆಂಟ್ ಹಾಕ್ಯಾರ ಅಂತಾರ. ಅದೇನ್ ಜೇಲ್ ಹತ್ ಮಾಡ್ಯಾರ ಸುಡಗಾಡ ಮಾಡ್ಯಾರ ಅದಕ್ಕೆ. ಅವ್ರು ದಬ್ಬಳಿಕೆ ಗೌಡ್ರು ದಬ್ಬಕರಿ. ಈಗ ಗೌಡಿಗೆ ಪದ್ಧತಿ ಐತಿ. ಮತ್ತೆ ಈಗ ಅದ್ರ ದೇಶದಿಂದ ಅವ್ರು ಹಾಕೊಂಡಾರಿ. ಈಗ ಈ ಬ್ಯಾಡ್ರನ್ನ ಮಣಿಸ್ಬೇಕಂತ ಅವ್ರವ್ರು ಸಮಾಜದ ಮಂದಿನ ಪೇಸನ್ನ ಅವ್ರನ್ನ ಹಾಕೊಂಡಾರ. ಏನೇ ಇರ್ಲಿ ಕಾನೂನು ರೀತಿಯಿಂದ ಮಾಡ್ಬೇಕಲ್ಲ. ಕಾನೂನು ತಂದು ತುಣ್ಣಿಗೆ ಹಾಕ್ರಿ ಅಂತಾರ್ರಿ ಅವ್ರು. ಹಿಂಗ್ ಬೈದಾರ ನೋಡ್ರಿ ಅಲ್ಲಿ ಟಿವಿಯಾಗ ನೋಡ್ರಿ. ಬ್ಯಾಡ್ರು ಮಾದ್ರು ಒಲೆಯರು ಅಂತಾನೆ ಮತನ ಇಲ್ರಿ. ಅಂದ್ರೆ ರೊಕ್ಕ ಇದ್ದಾರ ಬಲ್ಬಲ್ಲಂಗ್ ಬಾಳ. ಈಗ ನಮ್ಮ ಮಂದಿ ಏನೈತಿ ಈಗ ಗರೀಬ್ ಮಂದಿ ಐತಿ. ಈಗ ಅವ್ರ ಗೌಡ್ರಿಗೆ ಅಂಜ್ಬೇಕಾಗ್ತದೆ. ನೀನು ಕೆಲ್ಸಕ್ಕೆ ಹಚ್ಚಂಗ ಉಪವಾಸ ಬಿಡ್ಬೇಕಾಗ್ತಾರ. ಮತ್ತೆ ಏನ್ರ ಹೋಗೋ ಗೌಡ್ರೊಳಕ ಹೋದ ಉಪವಾಸ ಬಿಡ್ಬೇಕಾಗ್ತದ ಅಂತಾನೆ. ಮಕ್ಕಳು ಮತ್ತೆ ಇಲ್ರಿ ಹಂಗೈತ್ರಿ. ಅದು ಪರಿಸ್ಥಿತಿ ಹಂಗೈತ್ರಿ ನಮ್ಮದು. ಹೌದಲ್ರಿ. ಈಗ ಮತ್ತೆ ಗುಡಿ ತಮ್ಮ ಹೆಸರಲ್ಲೇ ಮಾಡ್ಕೊಂಡು ಒಬ್ಬನ ಪೂಜಾರಿ ತಂದಿಟ್ಟಾರೆ. ಅದೇ ಹೊಲ್ದ ರೊಕ್ಕನ ಅವ್ ಪಗಾರ ಕೊಟ್ಟು ಪೂಜೆ ಮಾಡ್ಲಿಕ್ಕೆ ಹಚ್ಚಾರಿ. ಅಲ್ಲ ನಿಮ್ಮ ಸಮಾಜ ಮ್ಯಾಗೆ ಕೈ ಮಾಡಿದ್ರಂತ ಯಾವ ಸಂದರ್ಭದಾಗ ಐತ್ರಿ ಜಗಳ? ಅದು ನೋಡ್ರಿ ಅಂದ್ರೆ ಜಾತ್ರೆ ಇದು ರೀ ಕಟ್ಟಿಗೆ ಕುಂತಲ್ಲೇ ಬಾಯ್ ಮಾಡಿ ಕೇಳಿ ಇಲ್ಲಿ ಯಾಕೆ ಕುಂತೀವಿ ನಾವು. ಹಿಂಗೆ ನಮ್ಮ ವಾಲ್ಮೀಕಿ ಕಟ್ಟಿಗೆ ಬಂದು ಅವರು ಕಾಲ ಮ್ಯಾಗ ಕಾಲೇ ಕುಂತು ನಾವೆಲ್ಲಿ ಕುಂದ್ರು. ವಾಲ್ಮೀಕಿ ಮಂದಿ ಎಲ್ಲಿ ಕುಂದ್ರು. ಅವರೇ ಗೌಡ್ರು ಹಂಗೆ ವಾಲ್ಮೀಕಿ ಕಾಲು ಹಾಕೊಂಡಂಗೆ ಕುಂತಂಗೆ ಅವ್ರು ಕುಂದ್ರು. ನಾವೆಲ್ಲಿ ಕುಂದ್ರು. ನಾ ಅಂತೀನಿ ನಿಮ್ಮ ಅಪ್ಪಂದು ಏನಂತ ನಾ ಅಂತೀನಿ. ನಮ್ಮ ಮಂದಿನ ಅರ್ಧ ಮಂದಿನ ಬ್ಯಾಡದ ಮಂದಿನ ಕರ್ಕೊಂಡು ಕುಂದಿರ್ತಾರೆ. ದಾರು ತಂದು ಕುಡ್ಕೊಂಡು ಕುಂತಾರೆ ಎಲ್ಲ ಗುಡಿಯಾಗ್ರಿ. ಅವ್ರು ಗೌಡ್ರಿ ಈ ಸದ್ರಿ ಗೌಡ್ರದಾರ ಏನ್ ಮಾಡೋದ್ರಿ ಎಲ್ಲ ಚಾನ್ಸ್ ಅವ್ರದಾರ. ಈಗ ಎಲ್ಲಾರಿ ರೈಟ್ ಬಂದ್ ನೋಡ್ರಿ ಎಲ್ಲ ಅವರು ಮಂತ್ಲಿ ಐತ್ರಿ. ಮಂತ್ಲಿ ಐತೆ ಕೊಡೋದು ಐತ್ರಿ. ಗುಡ್ಯಾಗ ಕುಡಿತಾರೆ ನೋಡಿ ಕುಂತ. ಅವ್ ದಾರು ಮರನ ತಂದು ಕೊಡ್ತಾರೆ ಗುಡ್ಯಾಗ. ಅದಕ್ಕೆ ನಾನು ಗುಡ್ಯಾಗ ಕುಂತು ಕುಡಿಬೇಡ್ರಿ. ಮತ್ತೆ ಅದೇ ಅಂದಿರಿ ಹಂಗಂದಿರಿ. ನಿಮ್ಮನ್ನ ಈಗ ಆಗಿಂದಾಗ ಕಳಿಸ್ತೀನಿ ಅಂತ ಕೇಳಿ ನಮ್ಮಲ್ಲಿ ಎಬ್ಬಟ್ಟಿನ ಮಂದಿರಿ ನಾವು. ಸಣ್ಣ ಫೋನ್ ಇರ್ತಾವೆ ಅವಾಗೆಲ್ಲ ಕಾಲ್ ಬಿಡ್ತಾರ್ರಿ. ಅವಾಗ ಕಾಲ್ ಬಿಡ್ತಾರಿ. ನಿಮ್ ಬ್ಯಾಡ್ರ ಪರವಾಗಿ ಇರ್ತೀವಿ. ನಿಮ್ ಬಡಿಗೆ ಇವ್ರು ನಮಗೆ ಬ್ಯಾಡ್ರಿಗೆ ಬೇಕಾದವ್ರಲ್ಲಿ ಇವರು
ಅಲ್ಲ ಇಲೆಕ್ಷನ್ ಬಂದಾಗ ಇಲೆಕ್ಷನ್ ಬಂದಾಗ ಇವ್ರಿ ಇಲೆಕ್ಷನ್ ಬಂದಾಗ ನಮ್ಮಪ್ಪ ನಮ್ಮಪ್ಪ ಮೊದಲಂತ ಬಂದು 50 ವರ್ಷ ಮತ್ತೆ ಇಲೆಕ್ಷನ್ ಬಂದಾಗ 6 ತಿಂಗಳು ಅವ್ರು ನಿಮ್ ಗುಲಾಮ್ರ ಆತಾರ. ಇಲೆಕ್ಷನ್ ಮುಗಿದ 5 ವರ್ಷ 6 ತಿಂಗಳು ನೀವು ಅವ್ರ ಗುಲಾಮ್ರ ಮಾಡ್ಕೋತಾರ. ನಿಮ್ಗೆ ನಮ್ಮೊಳಗೆ ಜಗಳ ಹಚ್ತಾರ ನೋಡಿ. ಬೇಡ್ರಿ ನಿಮ್ಮ ಹೆಸರು? ವಿಜಯಪುರ ಜಿಲ್ಲೆ ತಾಳಿಕೋಟಿ ಗ್ರಾಮದಲ್ಲಿ ಗುಡ್ಕಾನಲ್ಲಿ ಬರ್ತೈತಿ. ಅಲ್ಲಿ ನಮ್ಮ ವಾಲ್ಮೀಕಿ ಸಮಾಜದವ್ರು ಏನಿದೆ ಒಂದು ಕಟ್ಟಿ ಮೇಲೆ ಕುಂದ್ರಾಕ್ ಹೋಗ್ಯಾರ. ಇಲ್ಲಿ ನೀವು ಇಲ್ಲಿ ಕಟ್ಟಿ ಮೇಲೆ ಕುಂದ್ರಬೇಡ್ರಿ, ಮೈಲಿಗೆ ಆಗ್ತದೆ, ಮುಚ್ಚಟಾಕ ಅಂತೇಳಿ ಅವ್ರಿಗೆ ಹಿಂಸೆ ಮಾಡಿ ಚಿಂದ ಹೊಡೆದಾರ. ಅವ್ರು ಮರಣಾಂತಿಗೆ ಹಲ್ಲೆ ಮಾಡಿದ್ದಾರೆ. ಸುಮಾರು ಒಂದು 25 ಜನಕ್ಕೆ ಅವರು ಹಲ್ಲೆ ಮಾಡಿದ್ದಾರೆ. ಆ ಗ್ರಾಮದ ಮಹಿಳೆಯರು ಒಂದು 5-6 ಮಂದಿ, ಗಂಡ್ಮಕ್ಳ ಮೇಲೆ ಒಂದು 20 ಮಂದಿ ಮೇಲೆ ಮಾಡ್ಯಾರ. ಆದ್ರೆ ಆ ಕೇಸನ್ನು ಅದು ಲೇಟ್ ಮಾಡಿಕೊಂಡು ಕ್ರಿಮಿಟ್ ತೊಗೊಂಡಿದೆ. ಮುಂದೆ ಇವ್ರ ಮೇಲೆ ಒಂದು ಕೌಂಟರ್ ಕೇಸನ್ನು ಹಾಕ್ಯಾರ. ಹಿಂಗಾಗಿ ಇವ್ರನ್ನ ಹಿಂಸೆ ಮಾಡಕತ್ತಾರೆ. ಅಲ್ಲಿ ಮತ್ತು ಯಾವ ಪೊಲೀಸ್ ರಕ್ಷಣೆಗಿಲ್ಲ, ಯಾರೂ ಇಲ್ಲ. ಅಲ್ಲಿ ಆಸ್ಪತ್ರೆಗೆ ಇವಲ್ಲಿ ಘಟನೆ ನಡೆದು 3 ದಿವಸ ಆದ್ರೂ ಯಾವ ಅಧಿಕಾರಿನೂ ಬಂದಿಲ್ಲ ದವಾಖಾನೆ ಕೇಳಕ್ಕೆ. ಮುಂದೆ ತಾಳಿಕೋಟೆ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿನೂ ಇಲ್ಲ. ಮತ್ತು ಊರಾಗೂ ರಕ್ಷಣೆ ಇಲ್ಲ. ಮುಂದೆ ಬದುಕಬೇಕು ಹೆಂಗೆ? ಸ್ವಾತಂತ್ರ್ಯ ಸಿಕ್ಕ 80 ವರ್ಷ ಆಲ ಬಂತು, ಇಲ್ಲಿವರೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದ್ರೆ ಹೆಂಗೆ ಮಾಡ್ಬೇಕ್ರಿ? ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಪರವಾಗಿ ಹೇಳ್ತಾರೆ. ಮತ್ತು ದಲಿತರನ್ನ ಕಗ್ಗೊಲೆ ಮಾಡೋಕ್ಕಾಗೈತಿ. ಮತ್ತು ಇವ್ರು ಏನು ಮಾಡಕ್ತಾರೆ ಅಂದ್ರೆ ಗೃಹ ಮಂತ್ರಿ ಅವ್ರು ಮುಕ್ಕೊಂಡಾರೆ. ಇವೆಲ್ಲ ಇಂಥ ಘಟನೆ ನಡೆಯುತ್ತವೆ. ಬರೀ ಏನಾದ್ರು ಯಾವುದೋ ಒಂದು ರಾಜಕೀಯವಾಗಿ ಬರೀ ಹಿಂದುತ್ವ ಹಿಂದುತ್ವ ನಮಗೇನು ಮಾಡೋದು? ಹಿಂದೂಗಳನ್ನೇ ಕೊಲ್ಲಕತ್ತಾರೆ. ಹಿಂದೂಗಳನ್ನೇ ಕೊಲ್ಲಕತ್ತಾಗ ನಾವು ಇವ್ರು ಪರವಾಗಿ ಹೆಂಗೆ ಹೋದ್ರಿ? ಈಗ BJP ಅವರು ಹಿಂದುತ್ವ ತಿಳ್ಕೊಂಡು ಹಿಂದೂಗಳನ್ನ ಕೊಲ್ಲಾಕತ್ತಾರೆ. ಇವ್ರು ಏನಾಗ್ಯದ, ಇವ್ರು ನಮ್ಮವ್ರು ಇಬ್ರು ಅವರೇ ಒಂದೇ ನಾಣ್ಯದ 2 ಮುಖಗಳು BJP ಕಾಂಗ್ರೆಸ್. ಹೌದ್ರಿ, ಇಲ್ಲಾಕ ರಾಜಕೀಯ ಆಗ್ತದೆ. ಎಲ್ಲರೂ ಹಿಂದೂಗಳೇ ಆಗ್ತದೆ. ಇಲ್ಲಿ ಇದರ ಹಿಂದೂಗಳೇ ಆಗ್ತದೆ. ಹಿಂದೂಗಳೇ ಎದುರ್ತೀರಿ. ಇಲ್ಲಿ ನಿಮ್ಗೆ ಯಾರು ಅನ್ಯಾಯ ಮಾಡಿದಾರೆ? ರೆಡ್ಡಿ ಜನಾಂದವ್ರು ಮಾಡಿದ ಅವ್ರ ಮ್ಯಾಗ ಮಾತಾಡಿರಲ್ಲ. ಅವ್ರು ಯಾರು ಕ್ರಮ ಕೇಳ್ತಾ ಇರಲ್ಲ. ಅನ್ಯಾಯ ಆದ್ರೆ ಗೊತ್ತಾಗಿರ್ಲಕ್ಕಿಲ್ಲ. ಸ್ಟ್ರೈಕ್ ಮಾಡಕತ್ತೀರಿ, ಇನ್ನು ಗೊತ್ತಾಗ್ತದೆ. ಅಲ್ಲ, ಈಗ ಅವ್ರು ಏನಾಗ ಊರ ಗ್ರಾಮದಾಗ ಗೌಡ್ರು ಅವರೇ, ಚೇರ್ಮನ್ ಅವರೇ, ಎಲ್ಲ ಅವರೇ. ಮುಂದೆ ನಾವು ಎಲ್ಲಿ ಹೋಗ್ಬೇಕ್ರಿ? ಸತ್ತ ಹೋಗಿಲ್ಲ, ಜಾಗ ಇಲ್ಲ, ಗುಡಿ ಪ್ರವೇಶ ಇಲ್ಲ. ಮತ್ತಂದ್ರೆ ಹೆಂಗಲ್ಲಿ ಕರೆಂಟ್ ಹಚ್ತಾರೆ? ನಾವೇನಾರು ಹೋದ್ವಿ ಅಂದ್ರೆ ಕರೆಂಟ್ ಹಚ್ಚಿ ಸಾಯಿ ಹೊಡೆದ್ರೆ, ಸತ್ತಂದ್ರೆ ಮಿಷನ್ಗೆ ಜಾಗ ಇಲ್ಲ ಅಂದ್ರೆ ಹೆಂಗೆ ಮಾಡ್ಬೇಕು? ಅದಕ್ಕೆ ಮಿಷನ್ಗೆ ಬರ್ಲಾಕ ಅವಕಾಶ ಇಲ್ಲ ಅಂದ್ರೆ ನಾವು ಎಲ್ಲಿ ಮಣ್ಣು ಕೊಡೋದು? ಮರೆ ಅಲ್ಲಿ ಮೂಲ ಆದ ಘಟನೆ ಏನ್ರಿ? ಅಲ್ಲಿ ಮೂಲ ಆದ ಘಟನೆ ಅಂದ್ರೆ ಅವ್ರು ಏನಾಗಿದೆ, ಕಟ್ಟಿ ಮೇಲೆ ಕುಂದ್ರಾಕತ್ತಾರೆ. ಕಟ್ಟಿ ಮೇಲೆ ಕುಂದ್ರಬೇಡ್ರಿ, ಮೈಲಿಗೆ ಆಗ್ತದೆ ಕಟ್ಟಿ ಗುಡಿ ಕಟ್ಟಿನ ಅದು ಸರ್ಕಾರಿ ಸಾರ್ವಜನಿಕ ಕಟ್ಟಿ. ಆ ಕಟ್ಟಿ ಮೇಲೆ ಗುಡಿ ಕಟ್ಟಿ ಮೇಲೆ ಕುಂದ್ರ ಬಿಡ್ತಾರೆ ಅವ್ರ ರೆಡ್ಡಿ ಜನಾಂಗದವ್ರು. ಅವ್ರಿಗೆ ಕುಂದ್ರೆ ಮೈಲಿಗೆ ಹಾಕದ ಅವರೇ ಕೊಂಡಿರ್ಬೇಕತ್ತೇನು ರೂಲ್ಸ್ ಐತೆ? ರೂಲ್ಸ್ ಇಲ್ರಿ, ಅವ್ರು ಮಾಡ್ಯಾರ. ಅವರು ಗೌಡಿಕೆ, ಅವ್ರದೇ ಗೌಡಿಕೆ ಅದ. ಅಲ್ಲಿ ಈಗ ಗೌಡಿಕೆ ಜೀವಂತ ಐತೆನ? ಅಲ್ಲಿ ಗೌಡಿಕೆ ಅದ. ಅವ್ರ ಬಂದಿ ಕರೆಸ್ತಾರ, ಅಲ್ಲೇ ನ್ಯಾಯ ಮಾಡ್ತಾರ, ಅಲ್ಲೇ ಹೊಡಿತಾರ. ಅವ್ರು ಏನೋ ಅನಿಷ್ಟ ಪದ್ಧತಿ ಜಾರಿ ಐತಿ, ಎಲ್ಲ ಜಾರಿ ಐತಿ. ಯಾಕಂದ್ರೆ ಬದುಕಲಾಕ ಅವಕಾಶ ಕೊಡಂಗಿಲ್ಲ. ಅವ್ರು ಹೇಳ್ದಂಗೆ ಕೇಳಬೇಕು. ಇಲ್ಲಾಂದ್ರೆ ವಿರೋಧ ಆದೇವು ಅಂದ್ರೆ ನಮಗೆ ಅಲ್ಲಿ ಉದ್ಯೋಗ ಸಿಗಂಗಿಲ್ಲ. ಅಲ್ಲಿ ಉದ್ಯೋಗ ಅವ್ರಲ್ಲಿ ಹೋಗ್ಬೇಕು. ನಮಗೆ 1 ಎಕರೆ ಹೊಲ ಇಲ್ಲ, ಒಂದು ಮನೆ ಇಲ್ಲ. ಅವ್ರ ಬಳಿ ಉದ್ಯೋಗ ಹೋಗ್ಬೇಕು, ತೆಗೆದು ಹೋಗ್ಬೇಕು. ನಾವು ಹೆಂಗೆ ಬದುಕಬೇಕು? ನಾಳೆ ಹೊತ್ತೊಂಡ್ರೆ ಅವ್ರು ಯಾರನ್ನ ಊರಂಗಿಲ್ಲ. ಮುಂದೆ ನಮಗೆ ಹೊಚ್ಚಿಡ್ತಾರೆ ಅವರು. ಸರ್, ಮುಂದಿನ ದಿನಮಾನ ಅಂದ್ರೆ ನಿಮ್ಗೆ ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಸಿಗಲಿಕ್ಕೆ ಹೋರಾಟ ಯಾವ? ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇನ್ನು 1 ವಾರ ಒಳಗೆ ಅವ್ರ ಮೇಲೆ ನಮ್ಮ ಮೇಲೆ ಕೊಟ್ಟಂತ ಕೇಸ್ ವಾಪಸ್ ಹೋಗ್ಬೇಕು. ಈ ಏನು ಹಲ್ಲೆ ಮಾಡಿದಾರಲ್ಲ ಆರೋಪಿಗಳನ್ನು ಎಲ್ಲರೂ ತಕ್ಷಣ ಬಂಧಿಸಬೇಕು. ಅಲ್ಲಿ DSP ಅವ್ರನ್ನ ಅಮಾನತು ಮಾಡಬೇಕು. ಅಲ್ಲಿ ಸ್ಥಳೀಯ PSI ಅವರು ರೆಡ್ಡಿ ಇದ್ದಾರೆ. ಎಲ್ಲ ಅಧಿಕಾರಿಗಳು ರೆಡ್ಡಿ ಹಾಕಿ ಕೂತು ಅಲ್ಲಿ ನಮಗೆ ಹಿಂಸೆ ಎಲ್ಲ ಆದೈತಿ. ಅದಕ್ಕೆ ಅಧಿಕಾರವನ್ನು ಚೇಂಜ್ ಮಾಡಿ ತನಿಖಾಧಿಕಾರಿಗಳನ್ನು ಬೇರೆ ನಮಗೆ ನೇಮಿಸಬೇಕು. ಮಾಡಲಿಲ್ಲಪ್ಪ ಅಂದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಮರಣ ಉಪವಾಸ ಕುಂದಿರ್ತೇವೆ. ರಾಜಾದಂತ ಉಗ್ರ ಹೋರಾಟ ಮಾಡ್ತೇವೆ. ಈಗಾಗಲೇ ಎಲ್ಲ ಕಡೆ ನಡೆದ ನಮ್ಮ ಜನಾಂಗ ಮಾಡಾಕತ್ತಾರೆ. ಸರ್, ತಮ್ಮ ಹೆಸರು? ಮಲ್ಲಿಕಾರ್ಜುನ ಮಟ್ಟಿಗೆ, ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷ. ಓಕೆ, ಥ್ಯಾಂಕ್ ಯು ಸರ್. ಇವತ್ತೇನು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಗುಂಡಕಾಳ ಗ್ರಾಮದಲ್ಲಿ ಸವರ್ಣೀಯರು ನಮ್ಮ ವಾಲ್ಮೀಕಿ ಸೋದರ ಮೇಲೆ ಏನೋ ಒಂದು ಸಾರ್ವಜನಿಕ ಕಟ್ಟೆ, ಒಂದು ಸರ್ಕಾರಿ ಕಟ್ಟೆ, ಸಾರ್ವಜನಿಕ ಕಟ್ಟೆ ಮೇಲೆ ಕುಳಿತಾಗ ನೀವು ಎದ್ದು ಹೋಗ್ರಿ, ಇಲ್ಲಿ ಒಂದು ಏನೋ ಮೈಲಿಗೆ ಆಗ್ತದೆ, ಎದ್ದು ಹೋಗ್ಬೇಕು ಅಂತೇಳಿ ಅವ್ರು ಹೇಳಿದಾಗ, ಯಾಕೆ ಇದು ಸಾರ್ವಜನಿಕ ಕೂತಿರುವಂಥ ಜಾಗ ಅದ, ಇದೇನು ತಮ್ಮ ಯಾವುದೋ ಖಾಸಗಿ ಜಾಗ ಅಲ್ಲ, ಸಾರ್ವಜನಿಕ ಜಾಗ ಅದ, ಹಾಗಾಗಿ ನಾವು ಕುಳಿತಿದ್ದೀವಿ ಅಂತ ಹೇಳಿದ್ರೆ ಒಂದು 2 ಮಾತು ಅಂದಾಗ, ಇಲ್ಲ ಇದು ಮೈಲಿಗೆ ಆಗ್ತದೆ, ನೀವು ಎದ್ದು ಹೋಗೋದ್ರೆ ಇದ್ದರೆ ನಾವು ತಳಿಸ್ತೀವಿ ಅಂತೇಳಿ ಮಾತಾಮಾತಿ ಒಂದು ವಿಕೋಪ ಹೋಯ್ತು. ಸುಮಾರು ಒಂದು 15-20 ಜನರನ್ನ ಒಂದು ನಡು ರಸ್ತೆಯಲ್ಲಿ ಕೆಳಗಡೆ ಹಾಕಿ ಓಡಾಡಿಸಿನೂ ಸಹಿತ ಮತ್ತು ಕೆಳಗೆ ರಸ್ತೆ ಮೇಲೆ ಕೆಳಗೆ ಹಾಕಿ ಅವ್ರನ್ನ ದೊಣ್ಣೆ ಕಟ್ಟಿ ಕಲ್ಲುಗಳಿಂದ ಬಡಿದು ಅವ್ರಿಗೆ ಮರಣಾಂತಿಕ ಒಂದು ಜೀವನ ಒಂದು ಸಿಚುವೇಶನ್, ಒಂದು ಏನೋ ಪರಿಸ್ಥಿತಿಯಲ್ಲಿ ಅವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮಾನ್ಯ PSI ಅವರು ಸಹಿತ ಏನು ತಾಳಿಕೋಟೆ PSI ಅವರು ಕೌಂಟ್ರ್ ಕೇಸ್ ವಿತಿನ್ ಅವರ್ಸಲ್ಲಿ ಅವ್ರದ್ದು ಸಹಿತ ಏನು ಇವರು ದೌರ್ಜನ್ಯ ಆಗಿದೆ, ಇವ್ರದ್ದು ಏನೋ ಒಂದು ಅಟ್ರಾಸಿಟಿ ಕೇಸ್ ಆದ್ರೂ ಸಹಿತ ಇವ್ರದ್ದು ಏನೇನೋ ನೋವುಗಳದು ಕೇಳ್ದೇನೆ ಏಕಾಏಕಿ ಅವರು
ಅವರು ಒಂದು ನಿರ್ಧಾರದಿಂದ ಕೌಂಟರ್ ಕೇಸ್ ಮಾಡಿದ್ದಾರೆ. ಹಂಗಾಗಿ ಅವ್ರದ್ದು ಕೂಡ ಇದರಲ್ಲಿ ಲೋಪದೋಷ ಆದಂತೇಳಿ ಅದನ್ನು ಒಂದು ನೇರ ಆರೋಪ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನು ಮಧ್ಯಪ್ರವೇಶಕ್ಕೆ ಆದಷ್ಟು ಬೇಗ ಯಾರು ತಪ್ಪಿಸ್ತದ್ರ ಅದರ ಹಲ್ಲೆಕೋರು ಯಾರದರ ನಿರ್ಧಾರ ಯಾವುದೇ ಮುಲಾಜಿ ಇಲ್ಲದೆ ಅವ್ರನ್ನ ಕೂಡಲೇ ಬಂಧಿಸಬೇಕು, ಕಠಿಣ ಕಾನೂನು ಜರುಗಿಸಬೇಕು ಮತ್ತು ತನಿಖಾಧಿಕಾರಿಗಳನ್ನು ಸಹಿತ ಅವ್ರ ಮೇಲೂ ಸಹಿತ ಏನು ಲೋಪದೋಷಗಳು ಅದನ್ನು ವಿಚಾರಣೆ ಮಾಡಿ ಅವ್ರ ಮೇಲೂ ಕಠಿಣ ಕ್ರಮ ಜರುಗಿಸಬೇಕು. ಅವ್ರು ಯಾರೇ ಇದ್ದರೂ ಸಹಿತ ಯಾವುದೇ ರೀತಿಯ ಕಾನೂನು ಕಠಿಣ ಕ್ರಮ ಜರುಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲೆಯ ಅಷ್ಟೇ ಅಲ್ಲ ವಿವಿಧ ಜಿಲ್ಲೆಗಳು ಸಹಿತ ನಾವು ಏನು ಮಾನವಪರ ಜೀವಪರ ಸಂಘಟನೆಗಳು ಯಾರ್ಯಾರು ಇದ್ದಾರೋ ಅವರೆಲ್ಲ ಅವರಿವರಂದೇ ಎಲ್ಲರೂ ಮನುಷ್ಯ ಪರ ಯಾರ್ಯಾರು ವಿಚಾರ ಮಾಡ್ತಾರೋ ಎಲ್ಲರೂ ನಾವು ರಾಜ್ಯ ಜಿಲ್ಲೆ ಅಷ್ಟೇ ಅಲ್ಲ ಎಲ್ಲ ರಾಜ್ಯಾದ್ಯಂತ ಉಪಯೋಗ ಕರೆ ಕೊಡಬೇಕಾಗುತ್ತೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಗೌಡಪ್ಪ ಪಡಿಗಾರ. ಓಕೆ, ಥ್ಯಾಂಕ್ ಯು ಸರ್. ನಿಲ್ಲಲಿ 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 ಬೇಕೇ ಬೇಕು ಬೇಕೇ ಬೇಕು. ನಮ್ಮ ಬೇಡಿಕೆಗೆ ಹೋಗ್ಬಿಟ್ಟು ತಾಳಿಕೋಟೆ ತಾಲೂಕಿನ ಗುಂಡುಕಾಳ ಗ್ರಾಮದಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯ ಸಹೋದರರ ಮೇಲೆ ದಿನಾಂಕ 5ನೇ ತಾರೀಕಿಗೆ ಒಂದು ಏನು ಸಾರ್ವಜನಿಕ ಕಟ್ಟೆ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಸಹೋದರರು ಕುಳಿತಿದ್ದಾಗ ಅವಾಗ ಏಕಾಗಿ ಬಂದಂಥ ಕೆಲವೇ ಎಲ್ಲರೂ ಅಂತ ಹೇಳಲ್ಲ, ಎಲ್ಲರೂ ಒಳ್ಳೆಯವರು ಇದ್ದಿರ್ತಾರೆ, ಕೆಲವು ಅಷ್ಟೇ ಒಂದಷ್ಟು ಜಾತಿ ಹುಳುಗಳು ಇದ್ದಿರ್ತಾರೆ. ಅವರು ಬಂದು ನೀವೆಲ್ಲ ಇಲ್ಲಿ ಮೇಲೆ ಕುಂದಿರ್ಬೇಡ್ರಿ, ಇದು ಮೈಲಿಗೆ ಆಗ್ತದ, ಇದು ಹಂಗಾಗಿ ಇದನ್ನು ನೀವು SC ಇದ್ದೀರಿ, ನೀವು ದಲಿತರಿದ್ದೀರಿ, ನೀವು ಇಲ್ಲಿ ಕೂತ್ರೆ ನಮ್ಗೆ ಒಂದು ಅಪಮಾನ ಆಗ್ತದೆ, ನಮ್ಮ ಮೈಲಿಗೆ ಆಗ್ತದೆ, ಇದು ನೀವು ಹೊರಗೆ ಹೋಗ್ರಿ ಅಂತ ಅಂದಾಗ ಇಲ್ಲ ನಾವು ಕೂಡ ಮನುಷ್ಯರಿದ್ದೀವಿ, ನಾವು ಯಾಕೆ ಕುಂದಿರ್ಬೇಡ ಅಂತ ಒಂದು 2 ಮಾತು ಕೇಳಿದಾಗ ಇವ್ರು ಏಕಾಗಿ ಬಂದವರು ಸುಮಾರು 20-30 ಒಂದು ದಾಂಡಿಗರು ಬಂದು ಅವ್ರ ಮ್ಯಾಗ ದಾಳಿ ನಿಖರವಾಗಿ ದಾಳಿ ಒಂದು 10-15-20 ಜನ ಈಗ ಜಿಲ್ಲಾಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತು ಮಾನ್ಯ ತಾಳಿಕೋಟೆ PS ಅವ್ರಿಗೂ ಸಹಿತ ಕೌಂಟರ್ ಕೇಸ್ ವಿತಿನ್ ವಿಚಾರಣೆ ಮಾಡ್ದೇನೆ ಇವ್ರದ್ದು ಏನೋ ನೋವುಗಳು ಕೇಳದೇನೆ ಕೌಂಟರ್ ಕೇಸ್ ಅವ್ರ ಪ್ರತಿ ಕೇಸನ್ನು ತಗೊಂಡು ಮಾನ್ಯ ತಾಳಿಕೋಟೆ PS ಅವರು ಸಹಿತ ಒಂದು ಏನು ಇಲ್ಲಿ ಲೋಪದೋಷ ಆಗ್ಯದ ಅಂತೇಳಿ ಅವ್ರ ನಡೆಯನ್ನು ನಾನು ಇಲ್ಲಿ ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಗಂಭೀರವಾಗಿ ದೂರನ್ನು ಪರಿಗಣಿಸಿ ಕೂಡಲೇ ಯಾರ್ಯಾರು ಅದನ್ನು ದಾಳಿ ಮಾಡ್ಯಾರ ಅದಲ್ಲೇ ಹಲ್ಲೆಕೋರನ್ನ ಕೂಡಲೇ 21 ಮಂದಿಯನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಅದು ಕೌಂಟರ್ ಕೇಸನ್ನು ವಜಾಗೊಳಿಸಬೇಕು. ಬರುವ ದಿನದಲ್ಲಿ ಯಾರ್ಯಾರ ಅಧಿಕಾರಿಗಳು ಕೂಡ ಅವರು ಶಾಮೀಲಾರ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಕೂಡಲೇ ಕ್ರಮ ಜರುಗಿಸ್ಬೇಕು. ಯಾಕಂದ್ರೆ ಇವಾಗ ನೋಡ್ತಿದ್ದೀವಿ ದಿನಾನು ಪತ್ರಿಕೆ ಓದಿದ್ರೆ ಬೆಳಗ್ಗೆ ಇದ್ರೇನೆ ದಲಿತರ ಮೇಲೆ ಅಲ್ಲೇ ಇಲ್ಲಿ ಕಂಬಕ್ಕೆ ಕಟ್ಟಿ ಕಳಿಸಿದ್ರು, ಮರಕ್ಕೆ ಕಟ್ಟಿ ಕಳಿಸಿದ್ರು, ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀವಿ. ಈಗ ನಮ್ಮ ಬಸವಣ್ಣ ನಾಡು ಅಣ್ಣ ನಾಡಲ್ಲೂ ಸಹಿತ ನಾವು ಬೆಳಗ್ಗೆ ಎದ್ರೆ ಇದೇ ಹಲ್ಲೆಯನ್ನು ನೋಡ್ತಕ್ಕಂಥ ಒಂದು ದುರ್ದೈವ ನಮಗೂ ಕೂಡ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಇದನ್ನ ಬಹಳ ವಿಶೇಷವಾಗಿ ಮಾನವೀಯ ಹಿನ್ನೆಲೆಯಿಂದ ಪರಿಗಣಿಸಬೇಕು ಅಂತ ದೇವಸ್ಥಾನ ಬಿಟ್ಟು ಬಿಡಿ, ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ನೀವು. ಸ್ಮಶಾನ ನಮ್ಮ ಹಕ್ಕು, ದೇವಸ್ಥಾನ ಅಲ್ಲ, ನಮ್ಮ ಹಕ್ಕು ಸ್ಮಶಾನ. ಶಾಲೆ ಕಳ್ಸ್ರಿ, ನಮ್ಮ ಮಕ್ಕಳು ಶಾಲೆ ಕಳ್ಸ ಅಷ್ಟು ಮಾಡ್ರಿ, ಶಾಲೆಗೆ ಕಳ್ಸೋ ನಮ್ಮ ಮಕ್ಕಳಿಗೆ ದೇವಸ್ಥಾನ ಬಿಡಿಸೋಣ. ನಾವ್ ಇನ್ ಮ್ಯಾಗ ದೇವಸ್ಥಾನ ಬಿಡಿಸಿ ಸ್ವಜಾತಿಯವ್ರು ಮಾಡಿದ ಕೂಡಲೇ ಅವ್ರು ರಕ್ಷಣೆ ಮಾಡೋಕ್ಕೋಸ್ಕರ ಅವ್ರಿಗೆ ಬೇಕಾದಂತ ಕಾನೂನುಗಳನ್ನ ಹಾಕೊಟ್ಟಾರ, ಕಲಂಗಳು ಹಾಕೊಂಡಾರ. ಇವ್ರಿಗೆ ಏನಾಗಿದೆ ಅನ್ಯಾಯ ಮಾಡಿಸಿದ್ರೆ ಇವ್ರಿಗೆ 21 ಮೇಲೆ ಹೊಡಿಬಿಡಿ ಮಾಡ್ಯಾರ. 22 ಮೇಲೆ ಅವ್ರೆಲ್ಲರೂ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಅದಾರ. ಹೆಣ್ಮಕ್ಳ ಮೇಲೆ ಹೊಡೆದಾರ, ಹೆಣ್ಮಕ್ಳು ಓಡಾಡಿಸ್ಬಿಡ್ತಾರೆ ಊರಾಗೆಲ್ಲ. ಮತ್ತು ಊರಾಗ ಯಾವ ಒಬ್ಬ ಪೊಲೀಸರು ಇಲ್ಲ, ಏನೂ ಇಲ್ಲ, ರಕ್ಷಣೆಗಿಲ್ಲ. PSI ಅವರು ವಿಚಾರಣೆ ಮಾಡಿ ನಂತರ ಕೌಂಟರ್ ಕೇಸ್ ಅವ್ರದ್ದು ಕೇಳಿ, ಆದ್ರೆ ಏಕಾಏಕಿ ಇವ್ರು ಕೇಳೋದನ್ನ ಅವ್ರು ಕೌಂಟರ್ ಕೇಸ್ ಮಾನ್ಯನೂ ಸಹಿತ ತಾಳಿಕೋಟೆ ಬಸರಕೋಟೆ ಗ್ರಾಮದಲ್ಲಿ ಅಲ್ಲಿನೂ ಆಯ್ತು. ಮಾನ್ಯ PSI ಅವ್ರು ಇಲ್ಲೇ ಮುಂದೆ ನಿಂತಾರ, ಅವ್ರ ಬೂಟ್ಗಳಲ್ಲೇನೆ ಹೊಳೆ ಸೈಡ್ ಹೊಡಿತಿದ್ರು, PSI ಅವ್ರು ನಗ್ತಾ ನಿಂತಾರ. ಅದು ಎಲ್ಲ ಕಡೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಯ್ತು. ಮಾನ್ಯ ಮಾಧ್ಯಮದವ್ರು ಎಲ್ಲ ಕಡೆ ಅವ್ರ ಗಮನಕ್ಕೆ ತಮ್ಮ ಗಮನಕ್ಕಾದ. ಮತ್ತೂ PSI ಇವ್ರು ಲೋಪದೋಷ ಇದೆ. ತಾವು ಇದನ್ನ ವಿಶೇಷವಾಗಿ ತಮ್ಮ ಹಂತದಲ್ಲಿ ಯಾವ ರೀತಿ ಕ್ರಮ ತಗೋತಿರೋ ಗೊತ್ತಿಲ್ಲ. ನಾವು ಇದನ್ನೇ ತಗೊಳ್ಳಿ ಅದನ್ನೇ ತಗೊಳ್ಳಿ ಅಂತ ಹೇಳಲ್ಲ, ಒಳ್ಳೆ ಕಠಿಣ ಕ್ರಮ ತಗೊಳ್ಬೇಕಂತೇಳಿ ನಾವು ಒಕ್ಕೂರ್ಲ ಸಮಾನ ಮನಸ್ಸರ ವೇದಿಕೆಯಿಂದ ಒಕ್ಕೂರ್ಲ ಆಗ್ರಹ ಮಾಡ್ತಾ ಇದೀವಿ. ನಾವು ಅತ್ಯಂತ ಮಾನವ ಹಿನ್ನೆಲೆ ಕ್ರಮ ಈಗ ಏನಾಗಿದೆ, ಸ್ಮಶಾನ ಜಾಗ ಸರ್ಕಾರದ ಐತಿ, ಅಲ್ಲಿ ಮಣ್ಣು ಕೊಡಾಕು ಬಿಡಂಗಿಲ್ಲ, ಅಲ್ಲಿ ಹೋಗಾಕ ಬಿಡಂಗಿಲ್ಲ. ಅಂದ್ರೆ ಹೆಂಗ್ರಿ ಅಲ್ಲಿ ಎಲ್ಲ ಕ್ಯಾಮ್ರಾ ಹಾಕ್ಯಾರ, ಇವ್ರು ಹೋದ್ರೆ ಅಲ್ಲಿ ಹೊಡಿ ಬಿಡಿ ಬಿಡ್ರೆ ಕೊಲೆ ಮಾಡ್ತಾರೆ ಹೆಂಗ್ರಿ. ಮುಂದೆ ಅಲ್ಲಿ ಅವಕಾಶ ಇಲ್ಲ ನಮ್ಗೆ, ಅಲ್ಲಿ ಮಾಡಂಗಿಲ್ಲ. ಮುಂದೆ ದೇವಸ್ಥಾನಗಿಲ್ಲ, ಎದು ಇಲ್ಲ, ಮುಂದೆ ಕಟ್ಟೆ ಮೇಲೆ ಕುಂದ್ರಬಾರ್ದು ಹೆಂಗ್ರಿ. ನಾವು ಮನುಷ್ಯರು ಹೋಗೋದಲ್ರಿ. ನಾವು ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಗೊತ್ತು, 80 ವರ್ಷ ಗೊತ್ತು, ಆದ್ರೂ ಇನ್ನೂ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಮತ್ತು ಯಾರು ಏನು ಮಾಡ್ತಿರಲಿಲ್ಲ, ಅಲ್ಲಿ ಒಬ್ಬ ಅಧಿಕಾರಿ ಕಳಾಗ್ತಾ ಇರಲಿಲ್ಲ, ತಹಸೀಲ್ದಾರ್ ಕಳಾಗ್ತಾ ಇರಲಿಲ್ಲ, ಯಾರು ಇಲ್ಲ. DSP ಸ್ವಜಾತಿ ಅಂತ ಕೇಸ್ ತಮಗೆ ಹೆಂಗೆ ಬೇಕಾದ್ರೆ ಬರ್ಕೊಂಡ ಬಾಳಿ ಇವ್ರ ಮೇಲೆ ಕೇಸ್ ಹಾಕೋತಂದ್ರೆ ಹೆಂಗ್ರಿ. ಅದಕ್ಕೆ ತಕ್ಷಣ ಇದ್ರೆ DSP ವರ್ಕ್ ಮಾಡ್ರಿ, ಬೇರೆ ತನಿಖಾಧಿಕಾರಿ ನೇಮಿಸ್ರಿ.
ಆ ತನಿಖಾಧಿಕಾರಿ ನಮ್ಗೆ ನ್ಯಾಯ ಸಿಗುತ್ತಿಲ್ಲ. DSP ಅವ್ರಿಗೆ ಈಗ ಕೊಡ್ಬೇಡ್ರಿ, ಬೇರೆ ಅಧಿಕಾರಿ ನಿಮಿಷದಿಂದ ಅವ್ರಿಗೆ ನ್ಯಾಯ ಕೊಡ್ತಿರ್ತಾರೆ. ಇಲ್ಲಾಂದ್ರೆ ನಾವು ಇನ್ನು ಒಂದು ವಾರದಾಗ ಮಾಡ್ಲಿಕ್ಕಂದ್ರೆ 24 ತಾಸಾಗ ಅರೆಸ್ಟ್ ಮಾಡ್ಲಿಕ್ಕಂದ್ರೆ ನಾವು ತಮ್ಮ ಜಿಲ್ಲಾಧಿಕಾರಿ ಕಚೇರಿ ಬಂದು ಆಮಣ ಬಸ್ ಕುಂದಿರ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಲಾರ್ದೆ ಅವ್ರು ಅರೆಸ್ಟ್ ಮಾಡಿ ಇವರಿಗೆ ಅಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು. ಸಮಾಜ ಕಲ್ಯಾಣಕ್ಕೆ ಯಾವ ಅಧಿಕಾರಿ ಹೋಗಿಲ್ಲ, ಸಮಾಜ ಕಲ್ಯಾಣ ಅಧಿಕಾರಿ ಇಲ್ಲಿವರೆಗೆ 3 ಘಟನೆ 3 ವರ್ಷ ಆದ್ರೂ ಅವು ತಾಲೂಕಿನವ್ರು ಹೋಗಿಲ್ಲ, ಜಿಲ್ಲಾದಾರು ಹೋಗಿಲ್ಲ, ದವಾಖಾನೆ ಕೇಳಿಲ್ರಿ. ಅದಕ್ಕೆ ಅಲ್ಲಿ ಕ್ರಮ ಆಗ್ಲಿಕ್ಕಂದ್ರೆ ನಾವು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಬಂದು ಎಲ್ಲರೂ ನಾವು ಸಮಾಜದವರು ಉಪವಾಸ ಕುಂದಿರ್ತಾರೆ. ಸಂವಿಧಾನದ ಪ್ರಕಾರ ಪ್ರತಿಯೊಂದು ಹಳ್ಳಿ ಒಳಗ ಜಾಗೃತಿ ಮೂಡಿಸುವಂತ ಕೆಲಸ ಜಿಲ್ಲಾಧಿಕಾರಿಗಳು ಮಾಡ್ಬೇಕಲ್ರಿ. ಅಲ್ರಿ ನಾವು ನೋಡ್ತಾ ಇದ್ದೀವಿ ದಿನಾಲ ಪೇಪರ್ನ ಸಮಾನತೆ ಪ್ರತಿಯೊಂದು ಕಾನೂನು ಯಾರ ಮೇಲೆ ಮಾಡ್ತಕ್ಕಲ್ಲ ಅನ್ನುವಂಥದ್ದು ಅದನ್ನ ಮತ್ತು ಇನ್ನೊಂದು ಸಾರೋಡ್ ಗ್ರಾಮದಲ್ಲಿ ಸಹಿತ ನಮ್ಮ ದಲಿತ ಸಮುದಾಯದವರು ಅಲ್ಲಿ ಯಾರೋ ಒಬ್ರು ಇನ್ನೊಂದವ್ರನ್ನೂರು ಒಂದು ಅರ್ಜಿಪುರದ ಒಂದು ಒಕ್ಕಲಿಪ್ ಜನಗಳು ಒಕ್ಕಲಿಪ್ ಸರ್ ಬ್ಲಾಕ್ಮೇಲ್ ಮಾಡಕತ್ತಾನ್ರಿ KRS ಪಕ್ಷದವ್ರು. ಹಿಂಗಾಗಿ ನಮಗೆ ಚಿತ್ರಹಿಂಸೆ ಮಾಡಕ್ ನಾವು ಯಾವುದೇ ಪಕ್ಷ ಇರಲಿ ನಮ್ಮ ಪಕ್ಷ ನಾವು ಮಾಡಕತ್ತಾನ ಎಲ್ಲಾ ಪಕ್ಷ ಸಿದ್ಧಾಂತ ಒಳ್ಳೆಯ ಇರ್ತಾವ್ರಿ, ಅವ್ರು ಮಾಡೋದು ತಪ್ಪಾಡ್ತಾರೆ. ಅರ್ಜಿ ಹಾಕಿ ಅದೆಲ್ಲ ಹಿಂಸೆ ಮಾಡಕತ್ತಾನ್ರಿ. ಮನೆಗಳಿಗೆ ನೀರು ಕೊಡಲ್ಲ ಏನು ಅಲ್ಲಿ ಬೋಡೇಜ್ ತರ್ತಾನ ಅಂತ ನಾವು ಕಿತ್ತಲಾತಾನ ರಾತ್ರಿ ಅಲ್ಲಿ. ಅದಕ್ಕೆ ಅವನ ಮೇಲೆ ಕ್ರಮ ಆಗ್ಬೇಕ್ರಿ. ಇಲ್ಲ ಅದೊಂದು ಪ್ರತ್ಯೇಕ ಕೊಡ್ರಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಮ್ಮ ಒಂದು ಮನವಿ ಏನಪ್ಪ ಐತಿ ಅಂದ್ರೆ, ದಿನಾಂಕ 5/8/2026 ಏನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ಗುಂಡಕ್ನಾಳ ಅನ್ನುವಂಥ ಗ್ರಾಮದಲ್ಲಿ ದೇವಸ್ಥಾನದ ಗುಡಿಯೊಳಗೆ ಪ್ರವೇಶ ಹೋಗುವಂಗಿಲ್ಲ ಮತ್ತು ಆ ಕಟ್ಟಿ ಮೇಲೂ ಕುಂದ್ರಂಗಿಲ್ಲ. ಹೀಗಾಗಿ ಮೇಲ್ಜಾತಿ ವರ್ಗದವರು ಸುಮಾರು ವರ್ಷಗಳಿಂದ ಒಂದು ದೌರ್ಜನ್ಯವನ್ನು ನಡೆಸ್ಕೊಂಡು ಬಂದಿರ್ತಾರೆ. ಆ ದಿಶೆಯಲ್ಲಿ 5ನೇ ತಾರೀಕು 5/8/2026 ಒಂದು ದೊಡ್ಡ ಮಾರಣಾಂತಿಕ ಹಲ್ಲೆ ಆಗಿ ಹೋಗ್ಬಿಟ್ಟೈತಿ. ಸುಮಾರು ಏನಂದ್ರೆ 15ರಿಂದ 25 ಜನರು ಗಾಯಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಕತ್ತಾರೆ. ಅಂಥ ಒಂದು ಗಂಭೀರ ಪ್ರಕರಣವನ್ನು ಮಾನ್ಯ ಪೊಲೀಸ್ ಇಲಾಖೆಯವರು ಅದನ್ನು ಅಟ್ರಾಸಿಟಿ ಪ್ರಕರಣವನ್ನು ದಾಖಲ ಮಾಡಿಕೊಳ್ಳುವಲ್ಲಿ ವಿಳಂಬ ನೀತಿಯನ್ನು ಅನುಸರಿಸಿದೆ. ಮತ್ತು ಈ ಒಂದು ವಾಲ್ಮೀಕಿ ಜನಾಂಗ ಅತ್ಯಂತ ಶ್ರೇಷ್ಠ ಮತ್ತು ಗೌರವಪೂರ್ವಕವಾಗಿ ಬದುಕುವಂಥ ಜನ ಇವರು, ಹೌದಾ? ಆ ದಿಶೆಯಲ್ಲಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆಗೈತಿ. ಮತ್ತು ಜಾತಿನಿಂದನೇ ಅವಾಚ್ಯ ಶಬ್ದಗಳಿಂದ ಬೈದಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಲ್ಲಿ ಕೂಡ ರೆಕಾರ್ಡ್ ಆಗ್ಯಾವ. ಇದ್ರೂ ಕೂಡ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಕೈಗೊಂಡು ಅವರಿಗೆ ಶೀಘ್ರವಾಗಿ ಸ್ಥಳಕ್ಕೆ ಬಂದು ಅಲ್ಲೇ 10 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿವರೆಗೆ 2 ದಿವಸ ಆಯ್ತು, ಇವತ್ತು 5ನೇ ತಾರೀಕು ಆಗೈತಿ. 5ನೇ ತಾರೀಕು ಆದರೂ ಕೂಡ ಇಲ್ಲಿವರೆಗೂ ಬಂಧನ ಮಾಡಿಲ್ಲ. ಪೊಲೀಸ್ ಇಲಾಖೆಯವ್ರು ಏನಪ್ಪ ಅಂತಂದ್ರೆ ಮೇಲ್ಜಾತಿಯವ್ರಿಗೆ ಒಂದು ಏನಪ್ಪ ಅಂತಂದ್ರೆ ತಮ್ಮ ಒಂದು ಏನು ಹೇಳ್ತಾರೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡಕತ್ತಾರೆ. ಯಾಕಂದ್ರೆ ಅವ್ರು ಬಚಾವ್ ಮಾಡಬೇಕಾಗೈತೆ. ಅವ್ರಿಗೆ 28 ಜನರ ಮೇಲೆ FIR ಶೀಘ್ರವಾಗಿ ದಾಖಲು ಮಾಡ್ಕೊಂಡಾರ. ಅದು ಏನಂದ್ರೆ ವಿಳಂಬ ನೀತಿ ಅನುಸರಿಸ್ಯಾರ. ಆದರೂ ಕೂಡ ಇವ್ರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಕೌಂಟರ್ ಕೇಸ್ ಮಾಡ್ಯಾರ. ಯಾಕಂದ್ರೆ ಅದು ಇವ್ರನ್ನ ವಾಲ್ಮೀಕಿ ಜನಾಂಗವನ್ನು ಬೆದರಿಸ್ಕೋಸ್ಕರ ನಾವು ಒಂದು ಕಂಪ್ಲೇಂಟ್ ಮಾಡಿದೇವಂದ್ರೆ ಅವರು ಹಿಂದಕ್ಕೆ ತಕ್ಕೋತಾರ, ನಾವು ಹಿಂದಕ್ಕೆ ತಕ್ಕೋತೇವೆ ಅನ್ನುವಂಥದ್ದು. ಇಲ್ಲಿ ನಿಜವಾದ ಸತ್ಯ ಘಟನೆ ಏನಪ್ಪ ಅಂತಂದ್ರೆ, ಗುಂಡಕ್ನಾಳ ಗ್ರಾಮದಲ್ಲಿ ಇನ್ನೂವರೆಗೆ ಜಾತಿ ವ್ಯವಸ್ಥೆನೇ ಹೋಗಿಲ್ಲ ಬಂಧುಗಳೇ. ಅಲ್ಲೇನಪ್ಪ ಅಂತಂದ್ರೆ ಅತ್ಯಂತ ಕಠಿಣ ಹೀನಾಯ ಸ್ಥಿತಿ ಒಳಗೆ ಈ ನಮ್ಮ ವಾಲ್ಮೀಕಿ ಜನಾಂಗ ಬದುಕಾಕತ್ತಾರ. ಆದ್ದರಿಂದ ಜಿಲ್ಲಾಧಿಕಾರಿಗಳಿಗೆ ಈಗ ನಾವು ಒತ್ತಾಯ ಮಾಡಕತ್ತೇವೆ. ಏನಪ್ಪ ಅಂತಂದ್ರೆ ಘಟನೆ ನಡೆದು 3 ದಿವಸ ಆದರೂ ಕೂಡ ನೀವು ಒಬ್ಬ ಆರೋಪಿನೂ ಇನ್ನೂವರೆಗೆ ಬಂಧನ ಮಾಡಿಲ್ಲ. ಮತ್ತು ಅಲ್ಲೇನಪ್ಪ ಅಂತಂದ್ರೆ ಶಾಂತಿ ಸಭೆ ಮಾಡಿ ಅವ್ರಿಗೆ ಏನಪ್ಪ ಅಂತಂದ್ರೆ ಆರೋಗ್ಯಕರವಾದಂಥ ಚಿಕಿತ್ಸೆ ಸಹ ಕೊಡಿಸಿಲ್ಲ. ಯಾವುದೇ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ಕೂಡ ಅವರು ಭೇಟಿ ನೀಡುವುದಿಲ್ಲ. ಆದ್ದರಿಂದ ಈ ಕೂಡಲೇ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಈ ಒಂದು ಕೂಡಲೇ ಜಿಲ್ಲಾಧಿಕಾರಿಗಳು DC ಅವರಿಗೆ SP ಸಾಹೇಬರಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಬೇಕು. DC ಸಾಹೇಬರು SP ಸಾಹೇಬರಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿ ಈ 24 ಗಂಟೆ ಒಳಗೆ ಎಲ್ಲ ಏನವರು FIR ದಾಖಲಾತಿ ಆಗೈತೆ ಅವ್ರ ಮೇಲೆ, ಅವ್ರನ್ನೆಲ್ಲರೂ ಕೂಡ ಶೀಘ್ರವಾಗಿ 24 ಗಂಟೆ ಒಳಗೆ ಬಂಧನ ಮಾಡಬೇಕು. ಮತ್ತು
ಈ ಏನು ಸರ್ಕಾರಿ ಇಲಾಖೆ ಒಳಗೆ ಚಿಕಿತ್ಸೆ ಪಡ್ಯಾಕತ್ತಾರಲ್ಲ ಅವ್ರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ 24 ಗಂಟೆ ಒಳಗೆ ಅವರಿಗೆ ಪರಿಹಾರದ ಚೆಕ್ ಧನವನ್ನು ಕೊಡಬೇಕು ಮತ್ತು ಅವರ ಕುಟುಂಬಗಳಿಗೆ ಒಂದು ಪೊಲೀಸ್ ಇಲಾಖೆಯವರೆಗೂ ಮುಂದೆ ರಕ್ಷಣೆ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಈಗ ಅವ್ರಿಗೆ ಬೆದರಿಕೆ ಕರೆಗಳು ಬರಾಕತ್ತಿದ್ದು, ನೀವು ಕೇಸ್ ಹಿಂದಕ್ಕೆ ತಗೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಇಲ್ಲೇ ಸಾಯಿ ಹೊಡಿತೀವಿ ಅನ್ನುವಂಥ ಬೆದರಿಕೆ ಕರೆಗಳು ಬರಾಕತ್ತವು. ಆ ದಿಶೆಯಲ್ಲಿ ಈ ಪೊಲೀಸ್ ಇಲಾಖೆಯವರು ಈ ಗುಂಡಕ್ನಾಳ ಗ್ರಾಮದ ಏನು ವಾಲ್ಮೀಕಿ ಜನಾಂಗದವರು ಏನಿದಾರ ಅವ್ರಿಗೆಲ್ಲ ಕೂಡಿ ರಕ್ಷಣೆ ಕೊಡಬೇಕು. ಈ ಎಲ್ಲ ಮತ್ತು ಅವರಿಗೆ ಪರಿಹಾರ ಧನವನ್ನು ಶೀಘ್ರವಾಗಿ ಕೊಡಬೇಕು ಅಂತ ಹೇಳ್ತಾ ಈ 24-28 ಜನ ಏನು ಇವರು ಆರೋಪಿಗಳದಾರ ಅವ್ರನ್ನ ಶೀಘ್ರವಾಗಿ ಬಂಧನ ಮಾಡಬೇಕು ಅಂತ ಹೇಳಿ, ಇಲ್ಲವಾದಲ್ಲಿ ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮುಂದಿನ ಗುರುವಾರದಿಂದ ಈ ಸತ್ಯಾಗ್ರಹವನ್ನು ಇಲ್ಲೇ ಟೆಂಟ್ ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಶರಣು ದೊಡ್ಡಮನಿ, ಜಿಲ್ಲಾ DSS ಕಾರ್ಯಾಧ್ಯಕ್ಷರು. ಇಲ್ಲಿ ಅಣ್ಣ ಬಸವಣ್ಣನವರು ಹುಟ್ಟಿದ ನಾಡು, ಅಪ್ಪಾಜಿಯವರು ನಡೆದಾಡುವ ನಾಡು. ಸ್ವಾತಂತ್ರ್ಯ ಸಿಕ್ಕು 79-80 ವರ್ಷ ಸಮೀಪಿಸುತ್ತಿದೆ. ಆದರೂ ಜಾತಿ ಭೇದ ಧರ್ಮ ಇವ್ರನ್ನ ಹಾಗೆ ಪೋಷಣೆ ಮಾಡಿಕೊಂಡು ಬಂದು ಸಂವಿಧಾನಕ್ಕೆ ಒಂದು ಕಳಂಕ ತರ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗ ಮಾನವೀಯತೆ ಮತ್ತು ಮನುಷ್ಯತ್ವ ಯಾರಲ್ಲಿ ಆದರೂ ಇದ್ದರೆ ಮೊದಲು ಈ ಜಾತಿ ಭೇದ ಅನ್ನುವಂಥದ್ದು ಅಳಿಸಿ ಹಾಕಬೇಕು. ನಮ್ಮ ಕಾನೂನಿನಲ್ಲಿ ಪ್ರತಿಯೊಬ್ಬರು ಸಮಾನವಾಗಿ ಬದುಕಬೇಕು ಅನ್ನುವಂಥದ್ದು ಸಂವಿಧಾನದಲ್ಲೇ ಬರೆದಿದೆ. ನೀವು ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ನಾವು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಮಾನ್ಯ SP ಸಾಹೇಬರಲ್ಲಿ ಕೂಡ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನಿಂದ ಹೇಳ್ತಾ ಇದ್ದೀವಿ ತಮಗೆ, ನೀವು ಜಾಗೃತರಾಗಿರಿ. ಯಾಕಂದರೆ ಅಣ್ಣ ಬಸವಣ್ಣನವರ ನಾಡು ಸಮಾನತೆ ಬೀಜ ಬಿತ್ತು ಹೋದಂಥ ಒಂದು ನಾಡಿದು. ಇಲ್ಲೇ ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಯಾವುದು ಗುಂಡಕನಾಳ ಒಳಗೆ ದಲಿತ ವಾಲ್ಮೀಕಿ ಸಮಾಜದ ಮಹಿಳಾ ತಾಯಂದಿರು ಬರೀ ಕಟ್ಟಿ ಮೇಲೆ ಕೂತಿದ್ದಕ್ಕೆ ಅವ್ರು ಈ ಕಟ್ಟಿ ಮಲಿನ ಆಗ್ತದ, ಇಲ್ಲಿ ಎದ್ದು ಹೋಗ್ರಿ ಅಂತೇಳಿ ಅನ್ನುವಂಥದ್ದು ಇಂಥ ದುಷ್ಟ ಬುದ್ಧಿ ಇಟ್ಕೊಂಡಂಥ ಏನು ಸವರ್ಣ್ಯರು ಇದ್ದಾರಲ್ಲ ಅವ್ರ ಬಗ್ಗೆ ಒಂದು ಸ್ವಲ್ಪ ನೀವು ಇದು ಅನ್ಯಾಯ ಮಾಡ್ತಾ ಇದ್ದೀರಿ. ಸಂವಿಧಾನದೊಳಗೆ ಹಾಗಿಲ್ಲ. ಪ್ರತಿಯೊಬ್ಬರಲ್ಲಿ ಸಮಾನತೆ ಬರಬೇಕಾಗಿದೆ. ಗುಡಿ ಗುಂಡಾರೊಳಗೆ ಸಾರ್ವಜನಿಕ ಪ್ರದೇಶ, ಶಾಲಾ ಕಾಲೇಜುಗಳಾಗಿರ್ಬೋದು, ಆಮೇಲೆ ಸ್ಮಶಾನ ಜಾಗ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಸಮಾನವಾಗಿ ಇರಲಿಕ್ಕೆ ಒಂದು ಸಾಮಾಜಿಕ ಕಳಕಳಿಯಿಂದ ಎಲ್ಲರೂ ಸರಿ ಸಮಾನವಾದಂಥ ಬದುಕು ನಡೆಸುವಂಥದ್ದನ್ನೇ ಸಂವಿಧಾನ ಇದೆ. ನೀವು ಮಾಡ್ತಾ ಇರೋದು ಅನ್ಯಾಯ. ಇನ್ನು ಮುಂದಿನ ದಿನಮಾನದಲ್ಲಿ ಇಂಥ ಅನ್ಯಾಯ ಕೆಲಸ ಯಾರೂ ಮಾಡ್ತಕ್ಕದ್ದಲ್ಲ ಅನ್ನುವಂಥದ್ದು ಒಬ್ಬರಾದರೂ ಸಂದೇಶ ಕೊಡ್ತಾ ಇದ್ದೀರಿ. ಯಾವ ಅಧಿಕಾರಿ ಆದರೂ ಸಂದೇಶ ಕೊಡ್ತಾ ಇದ್ದೀರಿ ಇದು ಕೆಲಸ. ಇವತ್ತಿನಿಂದನೇ ನೀವು ಜಾಗೃತಿ ಮೂಡಿಸ್ಬೇಕು. ಪ್ರತಿಯೊಬ್ಬರು ನಮ್ಮ CO ಆಗಿರ್ಬೋದು, UO ಆಗಿರ್ಬೋದು, PDO ಆಗಿರ್ಬೋದು, ಗ್ರಾಮ ಪಂಚಾಯತಿ ಏನು ಸಂಬಂಧ ಬರೋ ಎಲ್ಲ ಮೆಂಬರ್ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಆಮೇಲೆ ಎಲ್ಲ ಉನ್ನತ ಅಧಿಕಾರಿ ವರ್ಗ ಆಗಿರ್ಬೋದು, ಪ್ರತಿಯೊಬ್ಬರು ಇದು ಯಾರಪ್ಪರ ಆಸ್ತಿ ಅಲ್ಲ. ಭಾರತ ದೇಶ ಸೃಷ್ಟಿಕರ್ತ ಪ್ರತಿಯೊಬ್ಬರಿಗೂ ಹುಟ್ಟಿಸಿದ್ದಾನೆ. ನಿಸರ್ಗ ದೇವತೆಯರು ಪ್ರತಿಯೊಬ್ಬರಿಗೂ ಸಲುಲೈತಾರ. ಗಾಳಿ, ನೀರು, ಭೂಮಿ ತಾಯಿ, ಅಗ್ನಿ, ಸೂರ್ಯಚಂದ್ರರು ಎಲ್ಲರಿಗೂ ಸಮಾನವಾದಂಥ ಎಲ್ಲರಿಗೆ ಏನು ನಿಸರ್ಗ ದೇವತೆಯರು ಎಲ್ಲರಿಗೂ ಬದುಕು ಕೊಡ್ತಾ ಇದ್ದಾರೆ, ಸರಿ ಸಮಾನವಾದಂಥ ಬದುಕ. ಅದೇ ಥರ ಪ್ರತಿಯೊಬ್ಬರು ಇಲ್ಲಿ ನಾವು ಭೂಮಿ ಮೇಲೆ ಹುಟ್ಟಿ ಅಂದಮೇಲೆ ಸರಿ ಸಮಾನವಾಗಿ ಬದುಕಿ ಒಂದು ದಿವಸ ಬಯಲಾಗಿ ಎಲ್ಲರೂ ಹೋಗೋದಿದೆ. ಯಾರು ನಾವು ಮೇಲು ಕೀಳು ಜಾತಿ ಧರ್ಮ ನಮ್ಮ ಸ್ವಾರ್ಥಕ್ಕಾಗಿ ಇಡೀ ಪ್ರಾಮಾಣಿಕ ದೇಶದ ವ್ಯವಸ್ಥೆ ಹಾಳು ಮಾಡುವಂಥದ್ದು ಯಾರಲ್ಲಿ ನಡಿಬಾರ್ದು. ನಮ್ಮ ಸವರ್ಣ್ಯರು ನಮ್ಮ ಸಹೋದರರು, ಆಮೇಲೆ ಕೆಳ ಜಾತಿಯವರು ನಮ್ಮ ಸಹೋದರರು. ಯಾಕಂದ್ರೆ ಈ ಗಾಡಿ ಕಟ್ಟಬೇಕಾದ್ರೆ ಇವತ್ತು ಬರೇ ಸಿಮೆಂಟ್ ಇದ್ರೆ ನಡೆದಿಲ್ಲ, ಬರೇ ಕಲ್ಲಿದ್ರೆ ನಡೆದಿಲ್ಲ. ಪ್ರತಿಯೊಬ್ಬ ಚೀಪ್ ಹಿಡಿದು ಬೇಕು, ಅದಕ್ಕೆ ಉಸುಕು ಬೇಕು, ಸಿಮೆಂಟ್ ಬೇಕು. ಹೇಗೆ ಇಮಾರತಿ ತಯಾರಾಗಬೇಕಾದ್ರೆ ಎಲ್ಲ ಸಾಮಗ್ರಿಗಳು ಇದ್ರೆ ಮಾತ್ರ ಅದೊಂದು ಇಮಾರತಿ ತಯಾರಾಗ್ತದಲ್ಲ. ಆಗ ನಮ್ಮ ದೇಶದಲ್ಲಿ ಎಲ್ಲನೂ ನಡಿಬೇಕಾದ್ರೆ ಇವತ್ತು ಕೆಳ ಸಮುದಾಯದವ್ರು ಬೇಕು, ಮೇಲ್ ಸಮುದಾಯದವ್ರು ಬೇಕು, ಎಲ್ಲ ಸಮುದಾಯದವರು ಇದ್ರೇ ಇದಕ್ಕೊಂದು ಸ್ವರ್ಗ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ಮಾನವೀಯ ನೆಲೆಗಟ್ಟ ಮೇಲೆ ಬದುಕು ನಡೆಸುವಂಥದ್ದು ಪ್ರತಿಯೊಬ್ಬರಲ್ಲಿ ನಡಿಬೇಕು. ಸವರ್ಣ್ಯವರು ಅರ್ಥ ಮಾಡ್ಕೋಬೇಕು. ಈ ಕೆಳ ಸಮುದಾಯದವ್ರು ಅದಾರಂದ್ರೆ ಅವ್ರನ್ನ ಹೆಂಗಾರು ಮಾಡಿ ಅವ್ರನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕಪ್ಪ, ಒಳ್ಳೆ ಬುದ್ಧಿವಂತರನ್ನಾಗಿ ಮಾಡಬೇಕು. ನಾವು ಅಷ್ಟೇ ಶ್ರೀಮಂತರಾಗಬಾರ್ದು, ಉಳಿದವರೆಲ್ಲ ಬಡವರಾಗೆ ಉಳಿಬೇಕು ಅನ್ನೋಂಥ ಮನಸ್ಥಿತಿ ಇದ್ದವ್ರು ಯಾರಾದ್ರೂ ಇದ್ರೆ ಅದನ್ನೆಲ್ಲ ನೀವು ತೆಗೆದು ಹಾಕಿಬಿಡ್ರಿ. ಯಾಕಂದ್ರೆ ಎಲ್ಲರೂ ಸಹೋದರತ್ವ ಅಳವಡಿಸ್ಕೊಂಡು
ನಾವೆಲ್ಲರೂ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಂಡು ಮನುಷ್ಯತ್ವ ಇಟ್ಕೊಂಡು, ಯಾಕಂದ್ರೆ ನಾವೆಲ್ಲ ಭಾರತ ದೇಶದವರು, ನಾವೆಲ್ಲ ಸಹೋದರಂತ ಇರಬೇಕಾಗ್ಯದ. ನೀವು ಎಲ್ಲ ಶ್ರೀಮಂತರದೀವು, ನಾವು ಸಿಕ್ಕಾಪಟ್ಟೆ ನಮಗೆ ಆಸ್ತಿ ಐತಿ, ನಾವು ಹೆಂಗೆ ಬೇಕಾದಂಗೆ ಮಾಡಿದ್ರೆ ನಡೀತದೆ ಅನ್ನುವಂಥದ್ದು ಕಾನೂನಲ್ಲಿ ಇಲ್ಲ, ನಮ್ಮ ಸಂವಿಧಾನದಲ್ಲಿ ಇಲ್ಲ. ಅದು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ SP ಸಾಹೇಬರಾಗಿರ್ಬೋದು, ಪ್ರತಿಯೊಬ್ಬರು ನಿಮ್ಮೇನು PSI DYSP ಅವರಿಗೆ ಎಲ್ಲರಿಗೂ ಅವು ಒಂದು ಇಂಥ ಕಾನೂನನ್ನು ಕೈಯಾಗಿ ತಗೊಳ್ಳೋಂಥ ಏನು ದುಷ್ಟ ಜನ ಇದ್ದಾರಲ್ಲ, ಅವ್ರಿಗೆ ಕಠಿಣ ಕಾನೂನು ಅಟ್ರಾಸಿಟಿ ಮುಖಾಂತರ ಇವ್ರಿಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ. ನನ್ನ ಹೆಸರು ಜಗದೀಶ್ ಸೂರು. ಕ್ರಮ ಆಗ್ಲಿಕ್ಕಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತೈತಿ? ಈಗ ನಮಗೆ ಇದನ್ನ ನೀವು ಆಕ್ಚುಲಿ ವಾಲ್ಮೀಕಿ ಸಮಾಜದವ್ರಿಗೆ ಅನ್ಯಾಯ ಆಗಿದ್ದನ್ನ, ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗಿದ್ದನ್ನ ನಮ್ಮ ನಜರಿಗೆ ನೀವು ತೊಗೊಂಬಂದಿದ್ದೀರಿ. ನಾವು ಕೂಡ ನಮ್ಮ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಈ ಬಡತನದಲ್ಲಿರುವಂಥ ಏನು ಕಡಿಮೆ ಜಾತಿಯಲ್ಲಿರುವಂಥ ಏನು ಜನಾಂಗಕ್ಕೆ ಭೇದ ಭಾವ ಮಾಡಿ ಈ ಕುಲಿಗೆಟ್ಟು ಜನ ಏನು ಇದು ಪ್ರಾಮಾಣಿಕ ವ್ಯವಸ್ಥೆ ಹಾಳು ಮಾಡ್ತಾ ಇದ್ದಾರಲ್ಲ, ಅದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗೂ ಬರಿತೀವಿ, ಗೃಹ ಸಚಿವರಿಗೂ ಬರಿತೀವಿ. ಮುಂದಿನ ದಿನಮಾನದಾಗ ಇದೆಲ್ಲ ಈ ಜಾತಿ ವ್ಯವಸ್ಥೆ ಅಳಿಸಿ ಹೋಗಬೇಕು, ಯಾರಲ್ಲಿನೂ ಇಂಥ ಅಸಮಾನತೆ ಬರಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಮುಂದಿನ ನಿರ್ಮಾಣದಲ್ಲಿ ನಾವು ನಮ್ಮ ಸಂಘಟನೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ. ದಲಿತ ಮಹಿಳೆ ಮೇಲೆ ದೌರ್ಜನ್ಯಿಸುತ್ತಿರುವ ಆರೋಪಿಗಳಿಗೆ, ದಲಿತ ಮಹಿಳೆಯರಿಗೆ ದೌರ್ಜನ್ಯ ಮಾಡುತ್ತಿರುವ ಆರೋಪಿಗಳಿಗೆ, ಸವರ್ಣ ಬಂಧಿಸಿದ ಅಧಿಕಾರಿಗಳಿಗೆ, ಕೊಲೆಗಡುಕರನ್ನು ಬಂಧಿಸಿದ ಅಧಿಕಾರಿಗಳಿಗೆ, ಬಾಗೇವಾಡಿ DSPಗೆ, ತಾಳಿಕೋಟೆ PSI ಅವರಿಗೆ, ನ್ಯಾಯ ನೀಡಿದ ಅಧಿಕಾರಿಗಳಿಗೆ ಬೇಕೇ ಬೇಕು. ಅಮಾಯಕರ ಮೇಲೆ ಕೇಸ್ ಹಾಕುತ್ತಿರುವ DSPಗೆ, ಅಮಾಯಕರ ಮೇಲೆ ಕೇಸ್ ಹಾಕುತ್ತಿರುವ DSPಗೆ ಬೇಕೇ ಬೇಕು, ಬೇಕೇ ಬೇಕು. ಗುಡಿಯಲ್ಲಿ ಪ್ರವೇಶ ಬಿಡದ ಸವರ್ಣೀಯರಿಗೆ, ಸತ್ತರು ಹುಗಿಯಲು ಜಾಗ ಕೊಡದ ಸವರ್ಣೀಯರಿಗೆ, ಸತ್ತರು ಹುಗಿಯಲು ಜಾಗ ಕೊಡದ ಸವರ್ಣೀಯರಿಗೆ, ಸಾರ್ವಜನಿಕ ಸ್ಥಳದಲ್ಲಿ ಪ್ರವೇಶ ನೀಡದ ಸವರ್ಣೀಯರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅನ್ಯಾಯ ಮಾಡುತ್ತಿರುವ ಗುಡ್ಕಾನಾಳ ಗ್ರಾಮಸ್ಥರಿಗೆ, ಅನ್ಯಾಯ ಮಾಡುತ್ತಿರುವ ಗ್ರಾಮಸ್ಥರಿಗೆ ಬೇಕೇ ಬೇಕು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಬೇಕು. ಅನ್ಯಾಯ ಮಾಡುತ್ತಿರುವ ಸವರ್ಣರಿಗೆ, ಅನ್ಯಾಯ ಮಾಡುತ್ತಿರುವ ಸವರ್ಣರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಮಾಡುತ್ತಿರುವ DSP ಅವರಿಗೆ, DSP ಅವರಿಗೆ, ತಾಳಿಕೋಟೆ PSI ಅವರಿಗೆ, ತಾಳಿಕೋಟೆ PSI ಅವರಿಗೆ ಬೇಕೇ ಬೇಕು, ಮಾತಾಡೋಣ.